ಕಾವೇರಿಗಾಗಿ ಸಿಎಂ ನೇತೃತ್ವದಲ್ಲಿ ಇವತ್ತು ಸರ್ವಪಕ್ಷ ಸಭೆ ನಡೆಯಿತು. ಕಾವೇರಿ ನೀರು ಉಳಿಸಲು ರಾಜ್ಯ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮೇಲ್ಮನವಿ ಸಲ್ಲಿಸಲು ಸರ್ವಪಕ್ಷ ಸಭೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರತಿನಿತ್ಯ ತಮಿಳುನಾಡಿಗೆ 8,000 ಕ್ಯೂಸೆಕ್ ನೀರು ಬಿಡೋದು, 11,000 ಕ್ಯೂಸೆಕ್ ಬದಲಿಗೆ 8,000 ಕ್ಯೂಸೆಕ್ ನೀರು ರಿಲೀಸ್ ಮಾಡೋದು. ಸರ್ವಪಕ್ಷ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ನೀಡಿದ್ರು. ಏನ್ ತೀರ್ಮಾನ ಆಯಿತು ಸಭೆಯಲ್ಲಿ ಅಂತ. ಮಳೆ ಬರಲಿಲ್ಲ ಅಂತಂದ್ರೆ ಇನ್ನೂ ಕಡಿಮೆ ನೀರು ಬಿಡೋಣ, ಅಂದ್ರೆ 8,000 ಕ್ಯೂಸೆಕ್ಗಿಂತಲೂ ಕಡಿಮೆ ನೀರು ಬಿಡೋಣ. ಮಳೆ ಬರದೆ ಹೋದ್ರೆ 8,000 ಕ್ಯೂಸೆಕ್ ನೀರು ಬಿಡಲು ಸದ್ಯ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗಿದೆ. ಒಂದು ವೇಳೆ ಮಳೆ ಹೆಚ್ಚಾದ್ರೆ ಸಿಡಬ್ಲ್ಯೂಆರ್ಸಿ ಏನ್ ಶಿಫಾರಸ್ ಮಾಡಿದೆಯೋ ಅದರ ಪ್ರಕಾರವಾಗಿಯೇ ನೀರು ರಿಲೀಸ್ ಮಾಡೋದು. ಸರ್ವಪಕ್ಷ ಸಭೆಯ ಬಳಿಕ ಸಭೆಯಲ್ಲಿ ಏನ್ ತೀರ್ಮಾನ ಆಯಿತು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿ ನೀಡಿದ್ರು. ಇದು ಮೊಂಡಾಟ ಅಲ್ಲ ಅಂತಲೂ ಕೂಡ ಸಿದ್ದರಾಮಯ್ಯ ಹೇಳಿದ್ರು. ಜುಲೈ 12ರಿಂದ ಜುಲೈ 31ರವರೆಗೂ ನಿತ್ಯ 1 TMC ನೀರು ಬಿಡಲು ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ನೀಡಿದೆ. ಅದರ ಬೆನ್ನಲ್ಲೇ ಇವತ್ತು ಸರ್ವಪಕ್ಷ ಸಭೆ ಕರೆಯಲಾಯಿತು. ಆ ಸಭೆಯಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 11,000 ಕ್ಯೂಸೆಕ್ ನೀರಿನ ಬದಲಾಗಿ 8,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡೋದು, ಜೊತೆಗೆ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸೋದು. ಒಂದು ವೇಳೆ ಮಳೆ ಹೆಚ್ಚಾದರೆ ಸಿಡಬ್ಲ್ಯೂಆರ್ಸಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನು ಆದೇಶ ಕೊಟ್ಟಿದೆಯೋ ಅದರ ಪ್ರಕಾರವಾಗಿ ನೀರು ಬಿಡುವ ನಿರ್ಧಾರಕ್ಕೆ ಬರಲಾಗಿದೆ. ಒಂದು TMC ನೀರನ್ನು ಪ್ರತಿದಿನ ಸುಮಾರು 20 ದಿನಗಳ ಕಾಲ 20 TMC ನೀರನ್ನು ಬಿಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಎಲ್ಲರ ಅಭಿಪ್ರಾಯ ಏನಪ್ಪಾ ಅಂತಂದರೆ, ಒಟ್ಟಾರೆ ಅಭಿಪ್ರಾಯ 1 TMC ನೀರನ್ನು ಪ್ರತಿದಿನ ಬಿಡೋಕ್ಕಾಗಲ್ಲ. ಇನ್ನೊಂದು ಅಪೀಲ್ ಹಾಕಲೇಬೇಕು. ನಾವು 1 TMC ನೀರು ಬಿಡೋಕ್ಕಾಗದಿರೋದು ಕೂಡ 8,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. ಮಳೆ ಬಂದರೆ ಓಕೆ, ಜಾಸ್ತಿ ಮಳೆ ಬಂದರೆ ಓಕೆ. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ 17ರಿಂದ 24ರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ. ಮಳೆ ಬಂದರೆ ಓಕೆ, ಮಳೆ ಬರಲಿಲ್ಲ ಅಂತಂದರೆ ನಿಲ್ಲಿಸ್ಬಿಡೋಣ. ವಿರೋಧ ಪಕ್ಷದವ್ರದ್ದು ಮತ್ತು ನಮ್ಮ ಮಂತ್ರಿಗಳದು, ನಮ್ಮ MLAಗಳದು, DK ಶಿವಕುಮಾರ್ ಅವ್ರದ್ದು ಎಲ್ಲರ ಅಭಿಪ್ರಾಯ 8,000 ನೀರು ಬಿಡೋಣ. ಈಗಾಗಲೇ ಕಬಿನಿನಲ್ಲಿ 13,000 ಹೋಗ್ತಾ ಇದೆ, 8,000 ಬಿಡೋಣ. ಒಂದು ವೇಳೆ ಮಳೆ ಬರದಿರೋದ್ರೆ ಕಡಿಮೆ ಮಾಡೋಣ, ಮತ್ತೆ ಅಪೀಲ್ ಹಾಕೋಣ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ. ಅವರು ನಮ್ಮದು ಮೊಂಡಾಟ ಅಂತ ಆಗಬಾರ್ದು. ನಾವು ನೀರಿದ್ರೆ ನೀರು ಬಿಡ್ತೀವಿ ಅಂತಕ್ಕಂಥದ್ದಾಗಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ 8,000 ನೀರನ್ನು ಬಿಡ್ತೇವೆ, 1 TMC ನೀರನ್ನು ಬಿಡೋಕ್ಕಾಗಲ್ಲ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೇ ಮತ್ತೆ ನೀವು ಅಪೀಲ್ ಹಾಕಿ ಅವ್ರಿಗೆ ಮಂದಟ್ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಬರಗಾಲದಲ್ಲಿ ಸಿಕ್ಕಿ ನರಳಿದ್ದಾರೆ 1 ವರ್ಷಗಳ ಕಾಲ. ಇವತ್ತು ಅವ್ರಿಗೆ ಉರುಳಿನೂ ಕೂಡ ಬೆಳೆಯೋಕ್ಕಾಗಿಲ್ಲ. ಈಗಲಾದರೂ ಕೂಡ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ರೈತರ ಬೆಳೆಗೆ, ಮುಂಗಾರು ಬೆಳೆಗೆ ನೀರನ್ನು ಕೊಡ್ತಕ್ಕಂಥದ್ದು. ಕೊಡದೆ ಹೋದರೆ ನಮ್ಮ ರೈತರು ಬಹಳ ಸಂಕಷ್ಟಕ್ಕೀಡಾಗ್ತಾರೆ. ನಮ್ಮ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಿಲ್ಲದೆ ತಮಿಳುನಾಡಿಗೆ ನೀರು ಕೊಡಿ ಅಂತೇಳಿ ಯಾರು ಹೇಳ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ನಾವು ಕಡ್ಡಾಯವಾಗಿ ಹೇಳಿದ್ವಿ. ಕೇಂದ್ರಕ್ಕೆ ನಿಯೋಗ ತಗೊಂಡೋಗುತ್ತಾ? ಏನೂ ಇಲ್ಲ. ಫಸ್ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೆ ನಾವು ಅಪೀಲ್ ಹಾಕ್ತೀವಿ. ಈ ಕಬಿನಿಯಿಂದ ಹೆಚ್ಚು ಬಂದ್ರೆ ಮಾತ್ರ ನೀರು ಅದೇ ತಡಿಲಿಕ್ಕಾಗೋದಿಲ್ಲ, ಅದು ಪಾಡಿಗೆ ಅದು ಹೋಗ್ತಾ ಇರ್ತದೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ನಾವು ಅದನ್ನು ಸಮರ್ಥವಾಗಿ ಇನ್ನು ಮುಂದೆ ಆದರೂ ಕೂಡ ನೀರಿಲ್ಲದೆ ಇದ್ದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ಕೋಬೇಕು. ಶಾಶ್ವತ ಪರಿಹಾರ ಆಗಬೇಕು. ನೀರಿಲ್ಲದೆ ಇದ್ದಾಗ ನಾವೇನು ಮಾಡಬೇಕು, ನೀರಿದ್ದಾಗ ಕೊಡೋಣ. ನಾವು ಅದನ್ನೇ ಹೇಳಿದ್ದು. ನೀವು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ನೀವು ಹೇಳಬೇಕಾಗಿತ್ತು.
ಇಲ್ಲೇ ನೀರಿಲ್ಲ, ರೈತರಿಗೆ ಬೆಳೆಗೆ ಬರಗಾಲ ಸಿಕ್ಕಿದ್ದಾರೆ ಅಂತಕ್ಕಂಥ ಮನದಟ್ಟನ್ನ ಆ ಕಮಿಟಿ ಪ್ರಾಧಿಕಾರದ ಸದಸ್ಯಗಳಿಗೆ ಚೇರ್ಮನ್ಗೆ ಮಾಡಬೇಕಾಗಿತ್ತು. ಅದರಲ್ಲಿ ನೀವು ವಿಫಲರಾಗಿದ್ದೀರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.